ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ, ಸಮಯ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಾಹಿಲದ ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಸ್ತೋತ್ರಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ಈ ದಿವಸವೂ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಕೂಡ ಎಲ್ಲ ರೀತಿಯಲ್ಲಿ ದೇವರು ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು ಯೋಬನು 16ನೇ ಅಧ್ಯಾಯ 17ರಿಂದ. ಯೋಬನು 16ನೇ ಅಧ್ಯಾಯ 17ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ನನ್ನ ಕೈ ಯಾವ ಬಲಾತ್ಕಾರವನ್ನು ಮಾಡಿರಲಿಲ್ಲವಲ್ಲ, ನನ್ನ ವಿಜ್ಞಾಪನೆಯು ನಿರ್ಮಲವಾದದ್ದು. ದೇವರ ನಾಮಕ್ಕೆ ಸ್ತೋತ್ರ. ನೋಡಿ, ಯೋಬನು ಕಷ್ಟ, ಸಂಕಟ, ದುಃಖದಲ್ಲಿ ಬಿದ್ದಿದ್ದಾನೆಂಬುದಾಗಿ ನಾವು ಯೋಬನ ಪುಸ್ತಕ ಪ್ರಾರಂಭವಾದ ಮೇಲೆ ಬಹಳ ಸಲ ತಿಳ್ಕೊಂಡಿದ್ದೇವೆ. ಇನ್ನೂ ಅವನ ಕಷ್ಟಗಳಿಂದ ಮೇಲೆ ಬರಲಿಲ್ಲ. ಆದರೆ ಇಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ ಯೋಬನವರು. ಆದರೆ ನನ್ನ ಕೈ ಯಾವ ಬಲಾತ್ಕಾರವನ್ನು ಮಾಡಲಿಲ್ಲವಲ್ಲ ಅಂತ. ಆಗ ಯೋಬ ಯೋಚನೆ ಮಾಡ್ತಾ ಇದ್ದಾನೆ, ನಾನು ಯಾರಿಗಾದರೂ ಅನ್ಯಾಯವಾಗಿ ಏನಾದರೂ ದೇವರು ನನಗೆ ಕೊಟ್ಟಂಥ ಕೈಯಲ್ಲಿ, ಖಂಡಿತವಾಗಿಯೂ ದೇವರು ನಮಗೆ ಇವತ್ತು ಕೈಗಳನ್ನು ಯಾಕೆ ಕೊಟ್ಟಿದ್ದಾರೆ ಅಂದರೆ, ನಮ್ಮ ಇಡೀ ಶರೀರವೇ 1 ಕೊರಿಂಥ 3ನೇ ಅಧ್ಯಾಯ 16ನೇ ವಚನದಲ್ಲಿ ನೋಡುವಾಗ ನಿನ್ನ ದೇಹವೇ ದೇವಾಲಯ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗೆ ಅದು ನೋಡುವಾಗ ನಮ್ಮ ಶರೀರ ಏನಾಗಿದೆ, ದೇವಾಲಯವಾಗಿದೆ. ಪರಿಶುದ್ಧ ದೇವರು ವಾಸ ಮಾಡಕ್ಕಿರುವಂಥ ಒಂದು ಸ್ಥಳವಾಗಿದೆ. ಇದು ಆದಿಕಾಂಡದಲ್ಲಿ ಕೂಡ ನಾವು ನೋಡುವಾಗ, ಆದಿಕಾಂಡ 1:26-27ನೇ ವಚನಗಳನ್ನ ನೋಡುವಾಗ ದೇವರು ತನ್ನ ಸ್ವರೂಪದಲ್ಲಿ ಮನುಷ್ಯನನ್ನು ಸೃಷ್ಟಿ ಮಾಡಿದರು ಎಂಬುದಾಗಿ, ಹಾಗೆ ನಮ್ಮ ರೂಪ ಕೂಡ ದೇವರ ಒಂದು ರೂಪವಾಗಿದೆ ಅಂತ ಇದರಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಆಮೇಲೆ ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನ ನೋಡುವಾಗ, ಜೀವ ಕೊಟ್ಟಿದ್ದು ಕೂಡ ಮಣ್ಣಿನ ಮುದ್ದೆಗೆ. ದೇವರು ಮಣ್ಣಿನ ಮುದ್ದೆಯಿಂದ ಮೊದಲ ಮಾನವನಾದ ಆದಾಮನನ್ನು ಮಾಡಿದಾಗ ಜೀವ ಶ್ವಾಸ ದೇವರದ್ದು. ಹಾಗೆ ನಾವು ಉಸಿರಾಡುವ ಗಾಳಿ ದೇವರದ್ದಾಗಿದೆ. ಹಾಗೆ ನಮ್ಮ ಶರೀರ ಯಾರದ್ದಾಗಿದೆ? ದೇವರದ್ದಾಗಿದೆ. ಹಾಗೆ ಈ ವಚನ ನೋಡುವಾಗ, ಆದರೆ ನನ್ನ ಕೈ ಯಾವ ಬಲಾತ್ಕಾರವನ್ನು ಮಾಡಲಿಲ್ಲವಲ್ಲ ಅಂತ. ಹಾಗೆ ಇವತ್ತು ಮನುಷ್ಯನಿಗೆ ದೇವರು ಕಣ್ಣು, ಇದು ಇಡೀ ಶರೀರದ ಅಂಗಾಂಗಗಳು ಪ್ರತಿಯೊಂದು ಪರಿಶುದ್ಧರಾಗಿರಬೇಕು ಅಂತ ಇದರ ಅರ್ಥ. ಇದು ಉದಾಹರಣೆಗೆ ಜ್ಞಾನವೆಲ್ಲ ಒಳ್ಳೆಯದನ್ನೇ ಯೋಚನೆ ಮಾಡಬೇಕು ಹೊರತು ಕೆಟ್ಟದನ್ನ ಯೋಚನೆ ಮಾಡುವುದಲ್ಲ. ಕಣ್ಣು ಒಂದು ಕೆಟ್ಟ ದೃಷ್ಟಿಗೆ ಹೋದರೆ ಅದನ್ನು ತಿರುಗಿಸಿಕೊಂಡು ನಾವು ಆ ಕೆಟ್ಟ ದೃಷ್ಟಿಯನ್ನು ನಾವು ನೋಡಬಾರದು. ಕೆಟ್ಟ ಒಂದು ಚಿತ್ರಗಳಾಗ್ಬೋದು, ವಿಚಾರಗಳಾಗ್ಬೋದು. ಇವತ್ತು ಉದಾಹರಣೆಗೆ ಮೊಬೈಲ್ ಕೂಡ ಆಗ್ಬೋದು. ಕೆಟ್ಟ ವಿಚಾರಗಳನ್ನು, ಅಶ್ಲೀಲ ಚಿತ್ರಗಳನ್ನು ಕೂಡ ಯಾವುದೇ ವಿಚಾರಕ್ಕೂ ನಾವು ನೋಡಬಾರದು. ನಮ್ಮ ಬಾಯಿ ಕೂಡ ಪರಿಶುದ್ಧರಾಗಿರಬೇಕು. ಅದು ಒಳ್ಳೆಯದನ್ನೇ ಮಾತಾಡಬೇಕು ಹೊರತು ಕೆಟ್ಟದನ್ನ ಮಾತಾಡಬಾರದು. ಇದಕ್ಕೆಲ್ಲ ಮುಖ್ಯವಾಗಿ ಜ್ಞಾನವನ್ನ ನಾವು ಉಪಯೋಗಿಸಬೇಕು. ಅದೇ ರೀತಿ ನಮ್ಮ ನಾಲಿಗೆಯನ್ನು ಕೂಡ ಪರಿಶುದ್ಧರಾಗಿ ಇಟ್ಟುಕೊಳ್ಳುವಂಥದ್ದು. ನಮ್ಮ ಹೃದಯ ಕೂಡ ಒಳ್ಳೆಯದನ್ನೇ ಯೋಚನೆ ಮಾಡುವಂಥದ್ದೇ ಆಗಬೇಕು, ಕೆಟ್ಟದನ್ನ ಯೋಚನೆ ಮಾಡಬಾರದು. ಎಲ್ಲವನ್ನು ದೇವರ ವಾಕ್ಯಕ್ಕೆ ನಾವು ಒಪ್ಪಿಸಿಕೊಡತಕ್ಕಂಥ. ಅದೇ ರೀತಿ ಕೈ ಒಳ್ಳೇದು ಕೊಡೋದು, ತಗೊಳ್ಳೋದು ಮಾತ್ರ, ಒಳ್ಳೆ ಕೆಲಸಗಳಿಗೆ ಮಾತ್ರ. ಅನೇಕ ರೀತಿಯಲ್ಲಿ ಕೈ ಏನು ಮಾಡ್ತದೆ? ಬಡ್ಡಿಗೆ ಕೊಡುವಂಥದ್ದು, ಬಡ್ಡಿಗೆ ತಗೊಳ್ಳುವಂಥದ್ದು, ಇನ್ನೊಬ್ಬರಿಗೆ ನಾನಾ ರೀತಿ ಕೆಟ್ಟದನ್ನು ಮಾಡುವಂಥದ್ದು. ಎಲ್ಲ ರೀತಿಯಲ್ಲಿಯೂ ಕೈ ಬಹಳ ಕೆಟ್ಟ ಕೆಲಸಗಳನ್ನ ಮಾಡ್ತಾ ಇದೆ. ಎಲ್ಲ ರೀತಿಯಲ್ಲಿಯೂ ಅದು ಕೂಡ ತಪ್ಪಾಗಿದೆ. ಹಾಗೆ ಇವತ್ತು ಉದಾಹರಣೆಗೆ ನಮ್ಮ ಕಾಲು ಕೆಟ್ಟ ಕೆಲಸ, ಅನೇಕರು ಏನು ಮಾಡ್ತಾರೆ? ಒಳ್ಳೇದಕ್ಕೆ ಹೋಗೋದೆಲ್ಲ ಯಾವುದೇ ವಿಚಾರಕ್ಕೂ ಒಂದು ಪ್ರಾಪಂಚಿಕ ಕೆಟ್ಟ ವಿಚಾರಗಳು ಆಗಿದ್ದಾವೆ ಅಂತ ಆದರೆ, ಇನ್ನೊಬ್ಬರಿಗೆ ಮೋಸ ಆದಾಗ ಮಾಡುವುದಾಗಿದ್ದರೆ, ಇವತ್ತು ಸರ್ಕಾರಕ್ಕಾಗಲಿ ಮನುಷ್ಯರಿಗಾಗಲಿ ಕೆಟ್ಟತನ ಮಾಡುವಂಥ ಹಣ ಸಂಪಾದನೆ ಇರುವುದಾದರೆ ಕೆಟ್ಟತನದಲ್ಲಿ ಅದಕ್ಕಾಗಿ ಬೇಗ ಓಡ್ತಾರೆ ಇವತ್ತು ಆ ಕಾಲುಗಳು. ಹಾಗೆ ದೇವರು ನಮಗೆ ಕೊಟ್ಟಂಥ ಕಾಲುಗಳು ಪರಿಶುದ್ಧವಾದದ್ದು. ದೇವರ ಕೆಲಸಕ್ಕೆ ಒಳ್ಳೆ ರೀತಿಗೆ ಮಾತ್ರ ನಾವು ಉಪಯೋಗಿಸಿಕೊಳ್ಬೇಕು. ಹಾಗೆ ಶರೀರದ ಪ್ರತಿಯೊಂದು ಅಂಗಾಂಗಗಳು ದೇವರ ನೀತಿಗನುಸಾರವಾಗಿ ನಾವು ಉಪಯೋಗಿಸಿಕೊಳ್ಬಿಡಬೇಕು ಅಂತ ಇದರ ಅರ್ಥವಾಗಿದೆ. ಅದಕ್ಕೆ ಹೇಳಿದ್ದು, ನಿನ್ನ ದೇಹವೇ ದೇವಾಲಯ, ಅದನ್ನು ನಾಶ ಮಾಡಿದರೆ ನೀನೇ ನಾಶವಾಗ್ತೀಯ ಅಂತ.
ಅಂತ. ದೇವರಿಗೆ ಈಗ ನಾವು ಹಿಂದೆ ಕೂಡ ಬಹಳ ಸಲ ತಿಳ್ಕೊಂಡಿದ್ದೇವೆ, ದೇವರ ದರ್ಶನವಾಗದವರಿಗೆ ಇದರ ಬಗ್ಗೆ ಗೊತ್ತಿಲ್ಲ. ದರ್ಶನ ಆದವರು ಮತ್ತು ಖಂಡಿತವಾಗಿ ತಪ್ಪು ಹೋದಾಗ ದೇಹ ಎಂಬ ಶರೀರವನ್ನು ಹಾಳು ಮಾಡಿದಾಗ ಸಂಪೂರ್ಣ ನಾಶವಾಗುವಂಥದ್ದು. ಇದರ ವಿಚಾರ ಬಹಳ ಇದೆ, ಅದು ಈಗ ಬೇಡ. ಅದಕ್ಕೆ ನೋಡಿ, ಇಲ್ಲಿ ಕೈಯನ್ನು ಮಾತ್ರ ಯೋಬನವರು ಹೇಳಿದ್ದಾರೆ. ಹಾಗೆ ಆದರೆ ನನಗಿಷ್ಟು ಕಷ್ಟ, ನಾನು ಯಾರಿಗಾದರೂ ನನ್ನ ಕೈಯಲ್ಲಿ ಕೆಟ್ಟ ಕೆಲಸ ಮಾಡಿದ್ದೇನೆಯೋ, ಅಥವಾ ಕೆಟ್ಟದನ್ನು ಕೊಟ್ಟಿದ್ದೇನೆಯೋ, ಕೆಟ್ಟದ್ದನ್ನು ತಗೊಂಡಿದ್ದೇನೆಯೋ, ಇನ್ನೊಬ್ಬರಿಗೆ ಅನ್ಯಾಯ ಮಾಡಿದ್ದೇನೆಯೋ, ನನಗೆ ಯಾಕೆ ಈ ಕಷ್ಟ ಬಂತು ಅಂತ ಯೋಬ ಯೋಚನೆ ಮಾಡ್ದ. ಆಗ ಇದರ ಅರ್ಥ ನಮ್ಮ ಜೀವಿತಕ್ಕೂ ಕೂಡ ಏನಂದ್ರೆ, ಒಂದು ಕಷ್ಟ, ಸಂಕಟ, ದುಃಖಗಳು ಬಂದಾಗ ನಾವೇನಾದರೂ ನಮ್ಮ ಶರೀರದಲ್ಲಿ ಕೆಟ್ಟದನ್ನು ಮಾಡಿದ್ದೇವೆಯೋ, ನಮ್ಮ ಕೈ ಕೆಟ್ಟದ್ದು ಮಾಡಿದೆಯೋ, ಕೆಟ್ಟದನ್ನು ಕೊಟ್ಟಿದ್ದೀವಿಯೋ, ಕೆಟ್ಟದನ್ನು ತಗೊಂಡಿದ್ದೇವೆ. ಉದಾಹರಣೆಗೆ ಅನೇಕರು ಏನು ಮಾಡ್ತಾರೆ, ಇವತ್ತು ಬಡ ಬಗ್ಗರಿಗೆ, ಸಣ್ಣ ಪಣ್ಣ ಆಸ್ತಿ ಪಾಸ್ತಿ ಇರೋರಿಗೆ ಬಡ್ಡಿಗೆ ದುಡ್ಡು ಕೊಟ್ಟು ವಾಹನ, ಬೆಳ್ಳಿ, ಬಂಗಾರ, ಆಸ್ತಿ ಪಾಸ್ತಿ, ಮನೆಯನ್ನು ವಶಪಡಿಸಿಕೊಳ್ಳೋರಾಗಿದ್ದಾರೆ, ಸರ್ವನಾಶ ಮಾಡೋರಾಗಿದ್ದಾರೆ ಬಡ್ಡಿಗೆ ಕೊಟ್ಟು. ಹಾಗೆ ಇವತ್ತು ಅನೇಕರು ಬ್ರೋಕರುಗಳು ಕೂಡ, ದಲ್ಲಾಳಿಗಳು ನಾನಾ ರೀತಿಯಲ್ಲಿ ದಗ ಮೋಸ ಮಾಡಿ ಎರಡು ಕಡೆಯಿಂದ ದುಡ್ಡು ತಗೊಳ್ಳೋರಾಗಿದ್ದಾರೆ. ಹೊಡಿತಾರೆ, ಬಡಿತಾರೆ, ರೌಡಿಗಳನ್ನ ಬಿಡ್ತಾರೆ. ಇದೇ ರೀತಿ ಹಾಗೆ ಇದ್ದಾಗ ಏನಾಗ್ತದೆ, ಇಲ್ಲಿ ನಮ್ಮ ದೇವಾಲಯ ಅನ್ಯಾಯ ಮಾಡಿದಾಗ ದೇವರಿಗೆ ಕೋಪ ಒಂದು ಶಿಕ್ಷೆಗೆ ಒಳಪಡಿಸಿಬಿಡ್ತಾನೆ. ಅದನ್ನು ಇವತ್ತು ಇಲ್ಲಿ ಒಬ್ಬ ಯೋಚನೆ ಮಾಡ್ತಾನೆ, ಓಹೋ ನನ್ನ ಕೈ ಏನಾದರೂ ತಪ್ಪು ಕೆಲಸ ಮಾಡಿದೆಯೋ ಅಂಥೇಳಿ. ಇದನ್ನು ಕೂಡ ನಮ್ಮ ಜೀವಿತಕ್ಕೆ ನಾವು ತಂದುಕೊಳ್ಳಬೇಕಾಗಿದೆ, ಯೋಚನೆ ಮಾಡ್ಕೊಳ್ಬೇಕಾಗಿದೆ ಕಷ್ಟಗಳು ಬರುವಾಗ. ಆದರೆ ಮಾಡೇ ಮಾಡ್ತೀವಿ ಅಂತಲ್ಲ, ಒಂದು ವೇಳೆ ನಾವು ಯೋಚನೆ ಮಾಡಬೇಕು ಇದರ ಅರ್ಥ. ಅದಕ್ಕೆ ಹೇಳಿದ್ದು 10 ದಶಾಜ್ಞೆಗಳು ಯಾವಾಗಲೂ ನಮ್ಮ ಹೃದಯದಲ್ಲಿ ಮನಸ್ಸಲ್ಲಿ ಇಡಬೇಕು. ಅದು ನಮ್ಮ ಹೃದಯದಲ್ಲಿ ಮನಸ್ಸಲ್ಲಿದ್ದು ಮೆಲುಕು ಹಾಕುವುದಾಗ ನಮ್ಮ ಪಾಪಗಳನ್ನು ಅದು ತೋರಿಸಿಕೊಡ್ತದೆ ಅಂತ ಇದರ ಅರ್ಥವಾಗಿದೆ. ನನ್ನ ವಿಜ್ಞಾಪನೆಯು ನಿರ್ಮಲವಾದದ್ದು. ದೇವರಿಗೆ ಸ್ತೋತ್ರವಾಗಲಿ. ವಿಜ್ಞಾಪನೆ ಅಂದರೆ ದೇವರಲ್ಲಿ ಬೇಡಿಕೊಳ್ಳುವಂಥದ್ದು, ಮಾತಾಡುವಂಥದ್ದು, ಅದು ಶುದ್ಧವಾಗಿದೆ. ಹಾಗೆ ನಾವು ಕೂಡ ಶುದ್ಧವಾಗಿ ಮಾತಾಡಬೇಕು ದೇವರಲ್ಲಿ. ಆಗಲು ನಮ್ಮಲ್ಲಿ ಬೇಕಾದಷ್ಟು ತಪ್ಪುಗಳನ್ನ ಇಟ್ಟುಕೊಂಡು ನಾವು ಪ್ರಾರ್ಥನೆ ಮಾಡೋದು, ದೇವರಲ್ಲಿ ಬೇಡುವುದು ಸರಿಯಲ್ಲ. ಅಂತ ಪ್ರಾರ್ಥನೆ ದೇವರು ಖಂಡಿತವಾಗಿ ಕಿವಿ ಕೊಡೋದಿಲ್ಲ, ಉತ್ತರ ಕೊಡೋದಿಲ್ಲ. ಯೆಶಾಯ 1ನೇ ಅಧ್ಯಾಯ 1ರಿಂದ 16ರವರೆಗೆ ಓದುವಾಗಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಉದಾಹರಣೆಗೆ, ನಿಮ್ಮ ಹಬ್ಬ, ಹುಣ್ಣಿಮೆ, ಉತ್ಸವ, ಕೂಟ, ಸಬ್ಬತ್ತು, ಕೂಟಗಳು, ಇಂಥ ಜಾತ್ರೆಗಳು ಇವೆಲ್ಲ ನನ್ನಿಂದ ತೊಲಗಿಸಿರಿ. ನನಗೆ ಸಹಿಸಲಾರದ ಬೇಸರ. ಇದನ್ನೆಲ್ಲ ಮಾಡಬೇಕು ಅಂತ ನಿಮಗೆ ಹೇಳಿದವರು ಯಾರು? ಹೀಗೆ ಮಾಡಿಕೊಂಡು ನೀವು ಪ್ರಾರ್ಥಿಸಿದರೆ ನಿಮ್ಮ ಪ್ರಾರ್ಥನೆಯನ್ನು ನಾನು ಕಿವಿಗೊಟ್ಟು ಕೇಳೋದಿಲ್ಲ. ಕೈ ಎತ್ತಿದರೆ ನಿಮ್ಮ ಕೈಯನ್ನು ನಾನು ನೋಡೋದಿಲ್ಲ. ನಿಮ್ಮ ಕೈಯನ್ನು ಶುದ್ಧೀಕರಿಸಿಕೊಳ್ಳಿರಿ ಅಂತ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆಲ್ಲ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡ್ಕೊಂಡು ದೇವರ ದರ್ಶನವಾದ ಮೇಲೆ ದೇವರನ್ನು ತಿಳಿತಾ ಹೋಗುವಾಗ ದೇವರ ವಾಕ್ಯಗಳಿಗೆ ಅವರು ಮಾಡ್ತಾರೆ, ಇವರು ಮಾಡ್ತಾರೆ, ಹಾಗೆ ಹೀಗೆ ಅಂತೇಳಿ ನಾನಾ ಥರದ ವಿರುದ್ಧವಾದ ಪ್ರಶ್ನೆ ಮಾಡಿಕೊಂಡು ಹೋಗುವುದಾದರೆ ನಮ್ಮ ಪ್ರಾರ್ಥನೆಯನ್ನು ಖಂಡಿತವಾಗಿ ದೇವರು ಕೇಳುವುದಿಲ್ಲ, ಉತ್ತರ ಸಿಕ್ಕುವುದಿಲ್ಲ. ಎಷ್ಟೇ ದಾನ ಧರ್ಮ ಮಾಡಿದರೂ ಎಲ್ಲವೂ ಸರಿಯಾಗಿ ಇರಬೇಕು. ದೇವರ ನಾಮಕ್ಕೆ ಸ್ತೋತ್ರ. ಈಗ ಉದಾಹರಣೆಗೆ, ಒಂದು ಹಾಲನ್ನು ನಾವು ಒಂದು ಪಾತ್ರೆಯಲ್ಲಿ ಕೂಡಿಸಿಡಬೇಕಾದ್ರೆ ಆ ಪಾತ್ರೆ ಪರಿಶುದ್ಧವಾಗಿದ್ದರೆ ಮಾತ್ರ ಹಾಲು ಉಳಿಯುತ್ತದೆ, ಇಲ್ಲಂದರೆ ಹಾಲು ಕೆಟ್ಟು ಹೋಗ್ತದೆ. ಅಥವಾ ಪಾತ್ರೆಯೊಳಗೆ ಒಂದು ಕಡೆ ಮಾತ್ರ ಶುದ್ಧವಾಗಿದ್ದು ಇನ್ನೊಂದು ಕಡೆ ಶುದ್ಧವಾಗಿದ್ದರೆ ಹಾಲು ಉಳಿಯುತ್ತದೆ? ಇಲ್ಲ. ಆ ಪಾತ್ರೆ ಪೂರ್ಣ ಶುದ್ಧವಾಗಿದ್ದರೆ ಮಾತ್ರ ಅಲ್ಲಿ ಹಾಲು ಉಳಿಯುತ್ತದೆ. ಹಾಗೆ ನಮ್ಮ ದೇಹವು ಪೂರ್ಣ ಸರಿಯಾಗಿದ್ದರೆ ಮಾತ್ರ ದೇವರು ಪ್ರಾರ್ಥನೆಯನ್ನು ಕೇಳುವರಾಗಿದ್ದಾರೆ. ಯೋಹನ್ನ 4ನೇ ಅಧ್ಯಾಯ 24ನೇ ವಚನದಲ್ಲಿ ಓದುವಾಗ, ಆತನು ಆತ್ಮ ಸ್ವರೂಪನು, ಆತನ ಸತ್ಯಕ್ಕೆ ಅನುಸಾರವಾಗಿ ಯಾರು ಆರಾಧಿಸ್ತಾರೋ ಅವರು ಮಾತ್ರ ಆರಾಧಿಸಬೇಕು ಅಂತೇಳಿ ಯೋಹನನ ಮುಖಾಂತರ ದೇವರು ಹೇಳಿದ್ದಾರೆ. ಆತನು ಆತ್ಮ ಸ್ವರೂಪನು, ಆತನ ಸತ್ಯಕ್ಕೆ ಅನುಸಾರವಾಗಿ ಯಾರು ಆರಾಧಿಸ್ತಾರೋ ಅವರ ಪ್ರಾರ್ಥನೆ ಮಾತ್ರ ದೇವರಿಗೆ ಬೇಕಂತ ಎಲ್ಲರ ಪ್ರಾರ್ಥನೆಯೂ ಬೇಡ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಬಹಳ ಮುಖ್ಯವಾದ ವಚನಗಳು ಕೂಡ, ಇದನ್ನು ನಾವು ಬಹಳ ಅರ್ಥ ಮಾಡಿಕೊಳ್ಳಬೇಕು. ಹಾಗೆ ಯೋಬನಲ್ಲಿ ಏನು ಹೇಳಿದರೆ, ನನ್ನ ವಿಜ್ಞಾಪನೆಯು ನಿರ್ಮಲವಾದದ್ದು ಅಂತ. ಹಾಗೆ ನಾವು ಕೂಡ ಇದರ ಪರಿಶುದ್ಧರಾಗಿ ಪ್ರಾರ್ಥನೆ ಮಾಡಿ ಯೋಚನೆ ಮಾಡಿಕೊಂಡು ಪಶ್ಚಾತ್ತಾಪ ಪಟ್ಟು ಮುಂದೆ ಸಾಗಬೇಕಾಗಿದೆ. ಹಾಗೆ ನಮ್ಮ ಪ್ರಾರ್ಥನೆಯನ್ನು ಕೂಡ ದೇವರು ಆಲಿಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. 18ನೇ ವಚನ, ಭೂಮಿಯೇ ನನ್ನ ರಕ್ತವನ್ನು ಮುಚ್ಚಬೇಡ, ನನ್ನ ಮೊರೆಗೆ ಬಿಡುವು ಸಿಕ್ಕದಿರಲಿ. ದೇವರ ನಾಮಕ್ಕೆ ಸ್ತೋತ್ರ. ನೋಡಿದ ಮತ್ತೆ ಹೇಳ್ತಾ ಇದ್ದಾನೆ ಯೋಬ, ಅಲ್ಲಿ ಹೇಳಿದರೆ ಏನು, ಭೂಮಿಯೇ ನನ್ನ ರಕ್ತವನ್ನು ನೀನು ಮುಚ್ಚಬೇಡಪ್ಪ. ರಕ್ತ ಭೂಮಿಯ ಮೇಲೆ ಬೇಕು, ಇದು ನಮ್ಮ ರಕ್ತ ದೇವರದ್ದು. ಖಂಡಿತವಾಗಿ ನನ್ನ ಮೊರೆಗೆ ಬಿಡುವು ಸಿಕ್ಕದಿರಲಿ. ನಾನು ಮೊರೆ ಇಡ್ತಲೇಬೇಕು, ದೇವರೊಂದಿಗೆ ಮಾತನಾಡ್ತಲೇ ಇರಬೇಕು. ನನಗೆ ಮರಣ ತರಬೇಡ, ನನ್ನನ್ನು ನೀನು ಸಮಾಧಿ ಒಳಗೆ ಸೇರಿಸಿಕೊಳ್ಳಬೇಡ, ರಕ್ತ ಮುಚ್ಚೋದು ಬೇಡ. ನನ್ನ ಮೊರೆಗೆ ಬಿಡುವು ಸಿಕ್ಕದಿರಲಿ, ನಾನು ದೇವರಲ್ಲಿ ಮಾತನಾಡ
ಮಾತನಾಡ್ತಾ ಇರಬೇಕು ಅಂತ ದೇವರ ನಾಮಕ್ಕೆ ಸ್ತೋತ್ರ. ಹಾಗಿಂತ ಒಂದು ಕಷ್ಟ ಸಂಕಟ ಸನ್ನಿವೇಶಗಳು ಬಂದಾಗ ನಾವು ಕೂಡ ಏನು ಮಾಡಬೇಕು, ದೇವರಲ್ಲಿ ಮರಣವನ್ನ ಯಾಚಿಸಬಾರದು. ಒಂದೊಂದ್ಸಲ ನಾವು ಮನುಷ್ಯರಿಗೆ ಹುಟ್ಟಿದವರು, ರಕ್ತಕ್ಕೆ ಹುಟ್ಟಿದವರು, ಆಗ ನಮಗೆ ಆ ಯೋಚನೆ ಬರ್ತದೆ, ಅನೇಕರಲ್ಲಿ ಬಂದೇ ಬರ್ತದೆ ಇದು ಒಂದು ವಿಷಯಗಳು ಬಂದಾಗ. ಆದರೆ ಆಮೇಲೆ ತಪ್ಪು ಅಂತ ಗೊತ್ತಾದಾಗ ನಾವು ಏನು ಮಾಡಬೇಕು, ದೇವರಲ್ಲಿ ಪಶ್ಚಾತ್ತಾಪ ಪಡಬೇಕು. ಹಾಗೆ ನಾವು ಕೂಡ ಪ್ರಾರ್ಥಿಸಬೇಕು, ದೇವರು ಕೊಟ್ಟಷ್ಟು ಆಯುಷ್ಯ ಮಾತ್ರ ನಮಗೆ ಇರಲಿ ಅಪ್ಪ, ನನಗೆ ಬೇಗ ಮರಣ ಸಂಭವಿಸೋದು ಬೇಡ, ನೀನು ಕೊಟ್ಟಷ್ಟು ಆಯುಷ್ಯ ಫಲ ಇರುವಷ್ಟು ವರ್ಷ ನಿನ್ನ ಸಾಕ್ಷಿಯಾಗಿ ಜೀವಿಸೋದಕ್ಕೆ ನಮಗೆ ಆಶೀರ್ವಾದ ಮಾಡು ಅಂತೇಳಿ ನಾವು ಕೂಡ ಬೇಡವರಾಗಬೇಕು. ಮರಣವನ್ನ ಯಾಚಿಸಬಾರದು. ಪ್ರತಿ ಒಂದು ವಿಷಯ ಕೂಡ ದೇವರಿಂದಲೇ ತೀರ್ಪುವಾಗುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರ. 19ನೇ ವಚನ, ಆಹಾ ಈಗಲೂ ನನ್ನ ಕಡೆಯ ಸಾಕ್ಷಿಯು ಆಕಾಶದಲ್ಲಿ ಉಂಟು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ ಅಲ್ಲಿ ಏನ್ ಹೇಳ್ತಾರೆ ಯೋಬ, ಆಹಾ ಈಗಲೂ ನನ್ನ ಕಡೆಯ ಸಾಕ್ಷಿಯು ಆಕಾಶದಲ್ಲಿ ಉಂಟು ಅಂದ್ರೆ ಯೋಧನು ಪರಿಶುದ್ಧನಾಗಿದ್ದ, ನೀತಿವಂತನಾಗಿದ್ದ. ಅಲ್ಲಿ ಅದರಿಂದ ಏನಾಯ್ತು, ಪ್ರತಿ ಒಂದು ಮಾತಾಡುವ ಮಾತು, ಯೋಬನ ಮೊರೆಗಳು ಎಲ್ಲವೂ ಪರಲೋಕದಲ್ಲಿ ದೇವರು ಕೂಡ ನೋಡೋರಾಗಿದ್ದಾರೆ. ಪ್ರತಿಯೊಬ್ಬೊಬ್ಬರಿಗೂ ಒಂದೊಂದು ಜೀವಬಾಧ್ಯರ ಪಟ್ಟಿ ಇದೆ ಅಂತ ನಮಗೆ ಬೈಬಲ್ ತಿಳಿಸ್ತದೆ. ಹಾಗೆ ಅದರಲ್ಲಿ ಪ್ರತಿಯೊಬ್ಬರ ನಡೆ ನುಡಿ ಕ್ರಿಯೆ ಮಾತನಾಡಿದ ಮಾತು ಪ್ರತಿ ಒಂದು ಆಧಾರವಾಗಿರ್ತದೆ ಅಂತ ಕೂಡ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮತ್ತೆ 12ನೇ ಅಧ್ಯಾಯದಲ್ಲಿ ಕೂಡ ಓದ್ತೇವೆ, ಆಡುವ ಪ್ರತಿ ಒಂದು ಮಾತಿಗೂ ಕೂಡ ಉತ್ತರವಿದೆ, ನ್ಯಾಯ ತೀರ್ಪು ಇದೆ ಅಂತ. ಯಾರು ಕೇಳೋದಿಲ್ಲ, ಮಾಡೋದಿಲ್ಲ, ಏನ್ ಮಾತಾಡಿದ್ರು ಏನ್ ನೋಡೋದಿಲ್ಲ ಅಂತ ಹೇಳಿ ಗುಪ್ತವಾಗಿದೆ, ಯಾರಿಗೂ ಗೊತ್ತಾಗೋದಿಲ್ಲ ಅಂತ ಯೋಚನೆ ಮಾಡುವುದು ಬೇಡ. ಆದ್ರೆ ಮನುಷ್ಯರ ಕಣ್ಣನ್ನ ಕಟ್ಟಬಹುದು, ಬಾಯಿ ಮುಚ್ಚಿಸಬಹುದು, ಗುಪ್ತವಾಗಿ ಎಲ್ಲ ಕೆಲಸಗಳನ್ನ ಮಾಡಬಹುದು. ಆದರೆ ದೇವರು ಅದಕ್ಕೆ ಆಕಾಶದ ಮೇಲೆ ನೀರನ್ನು ಇಟ್ಟುಕೊಂಡು ಅಲ್ಲಿ ಸಿಂಹಾಸನ ರೂಢನಾಗಿರುವಂತದ್ದು, ಆಕಾಶದ ಕೆಳಗೆ ಇಣುಕಿ ನೋಡಿ ಪ್ರತಿಯೊಬ್ಬರನ್ನ ವೀಕ್ಷಿಸ್ತಾ ಇದ್ದಾರೆ ಅದರಲ್ಲಿ ಕೀರ್ತನೆಯಲ್ಲಿ ಬರೆಯಲ್ಪಟ್ಟಿದೆ. ಅದಲ್ಲದೆ ದೇವರ 3ನೇ ಆತ್ಮವಾದ ಪವಿತ್ರ ಆತ್ಮನನ್ನು ನಮಗೆ ಕೊಟ್ಟಿದ್ದಾರೆ. ಅವರೇ ಇವತ್ತು ನಮ್ಮನ್ನು ನಡೆಸ್ತಾ ಇರುವಂತದ್ದು, ಆಗು ಹೋಗುಗಳನ್ನು ಎಲ್ಲವನ್ನು ದೇವರಿಗೆ ತಿಳಿಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಅದು ಮಾತ್ರವಲ್ಲ, ಪ್ರತಿಯೊಬ್ಬೊಬ್ಬರಿಗೂ ಒಂದೊಂದು ದೂತರನ್ನ ದೇವರು ಬಿಟ್ಟಿದ್ದಾರೆ ಎಂಬುದಾಗಿ ಕೂಡ ನಮಗೆ ಬೈಬಲ್ ತಿಳಿಸಲ್ಪಡ್ತದೆ. ಆದ್ರಿಂದ ನಮ್ಮ ಎಲ್ಲ ಚಲನ ವಲನಗಳು, ಯೋಚನೆಗಳು ಪ್ರತಿ ಒಂದು ದೇವರಲ್ಲಿ ರೆಕಾರ್ಡ್ ಆಗಿರ್ತದೆ. ಅದಕ್ಕೆ ಅಲ್ಲಿ ಯೋಬನು ಹೇಳಿದ್ದೇನಪ್ಪ ಅಂದ್ರೆ, ಆಹಾ ಈಗಲೂ ನನ್ನ ಕಡೆ ಸಾಕ್ಷಿಯು ಆಕಾಶದಲ್ಲಿ ಉಂಟು. ನಾನು ನಿರ್ದೋಷ ಅಲ್ಲ, ಅನೀತಿವಂತನಲ್ಲ, ನಾನು ನ್ಯಾಯವಂತ, ನಾನು ಅನೀತಿವಂತನಲ್ಲ, ನಾನು ನೀತಿವಂತ ಅಂತ ಹೇಳಿ ಮಾತಾಡ್ತಾ ಇದ್ದಾನೆ. ನನ್ನಲ್ಲಿ ಯಾವುದೇ ತಪ್ಪು ಇಲ್ಲ, ಅಲ್ಲಿ ಪರಲೋಕದಲ್ಲಿ ಅದು ರೆಕಾರ್ಡ್ ಆಗಿದೆ ಅಂತ. ಹಾಗೆ ನಾವು ಕೂಡ ಹಾಗೆ ಇರುವುದಾದರೆ ನಮ್ಮ ಪ್ರತಿ ಒಂದು ಆಕಾಶದಲ್ಲಿ ರೆಕಾರ್ಡ್ ಆಗಿರ್ತದೆ. ದೇವರು ನ್ಯಾಯ ತೀರ್ಪಿಗೆ ಬರುವಾಗ ಅದನ್ನು ನೋಡಿ ನ್ಯಾಯ ತೀರ್ಪು ಕೊಡುವಂಥದ್ದು. ದೂತರು ಅದಕ್ಕೆ ಮೊದಲು 2 ವಿಂಗಡಗಳನ್ನ ಮಾಡಿ ಇಡ್ತಾರೆ. ಇದರ ವಿಷಯಗಳು ಕೂಡ ಬಹಳ ಇದೆ, ಅದು ಈಗ ನಮಗೆ ಬೇಡ. ದೇವರ ನಾಮಕ್ಕೆ ಸ್ತೋತ್ರ. ನನ್ನ ಪಕ್ಷದ ಹೊಣೆಗಾರನು ಮೇಲಣ ಲೋಕದಲ್ಲಿದ್ದಾನೆ. ನನ್ನ ಪಕ್ಷದ ಹೊಣೆಗಾರ ಯಾರು? ದೇವರು. ನನ್ನ ಪ್ರತಿ ಒಂದು ಮಾತು ದೇವರಿಗೆ ಗೊತ್ತಿದೆ. ನಾನು ಅನೀತಿವಂತಲ್ಲ, ನಾನು ನೀತಿವಂತ, ನಾನು ನಿರ್ದೋಷಿ ಅಂತ ಹೇಳುವಂಥದ್ದು ಪರಲೋಕದಲ್ಲಿ ನನ್ನ ಸಾಕ್ಷಿ ಅಲ್ಲಿ ಇದೆ. ಆದರೆ ನನ್ನ ಹೊಣೆಗಾರ ಮೇಲಣ ಲೋಕದಲ್ಲಿದ್ದಾನೆ. ಯಾರು? ದೇವರು ಮೇಲಣ ಲೋಕದಲ್ಲಿ ಇದ್ದಾರೆ. ತಂದೆ ಮತ್ತು ಮಗ, 3ನೇ ಆತ್ಮ ಮಾತ್ರ ಪವಿತ್ರ ಆತ್ಮ ಇಲ್ಲಿರುವುದು. ಹಾಗೆ ಪ್ರತಿ ಒಂದು ಏನ್ ಮಾಡ್ತಾರೆ, ನಮ್ಮ ರಕ್ಷಕ ಅಲ್ಲಿದ್ದಾನೆ, ನಮ್ಮ ಹೊಣೆಗಾರನು. ನನ್ನನ್ನು ಏನೇನು ಮಾಡಬೇಕು, ನನ್ನ ಪ್ರತಿ ಒಂದು ಕಷ್ಟ ಸಂಕಟ ದುಃಖಗಳನ್ನು ಆಲಿಸುವವನು, ಉತ್ತರ ಕೊಡುವವನು, ನನ್ನ ರಕ್ಷಿಸುವವನು, ಸಾಗಿಸುವವನು, ಬದುಕುವವನು ಪ್ರತಿಯೊಬ್ಬನ ಮೇಲೆ ಇದ್ದಾನೆ ಅಂತ ಯಾರನ್ನ ಹೇಳ್ತಾ ಇದ್ದಾರೆ? ಸರ್ವ ಸೃಷ್ಟಿಕರ್ತನಾದ ಭಗವಂತ ಪರಮಾತ್ಮನನ್ನು, ಯೇಸು ಕ್ರಿಸ್ತನನ್ನು, ಅಲ್ಲ ಅಕ್ಬರ್ ಅಂದ್ರೆ ದೇವರೆಲ್ಲ ಒಬ್ಬರೇ ಅಂತ ಹೇಳುವಂಥದ್ದು ನಾವು ಹಿಂದೆ ಬಹಳ ಸಲ ತಿಳ್ಕೊಂಡಿದ್ದೇವೆ. ಆದರೆ ದೇವರೇ ಅಂತ ಹೇಳುವಂಥ ಒಂದೇ ಶಬ್ದವನ್ನು ಹೇಳೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ದೇವರು ಎಲ್ಲಿದ್ದಾರೆ? ಮೇಲೆ ಇದ್ದಾರೆ. ತಂದೆ ಮತ್ತು ಮಗ 2 ಆತ್ಮಗಳು ಮೇಲೆ ಇದ್ದಾರೆ. 3ನೇ ಆತ್ಮ ನಮ್ಮ ಈ ಭೂಲೋಕದಲ್ಲಿ ಇರುವಂತದ್ದು, ಅವರೇ ನಮ್ಮನ್ನು ಇವತ್ತು ನಡೆಸ್ತಾ ಇರುವಂತದ್ದು. ಅದಕ್ಕೆ ನೋಡಿ, ದೇವರು ಅಂದರೆ ಯೇಸು ಸ್ವಾಮಿ ಶಿಲುಬೆ ಮರಣ ಹೊಂದಿ 3ನೇ ದಿವಸ ಪುನರುತ್ಥಾನಗೊಂಡು 40ನೇ ದಿವಸ ಪರಲೋಕಕ್ಕೆ ಹೋಗುವ ಮೊದಲು ಶಿಷ್ಯರಿಗೊಂದು ಮಾತನ್ನ ಹೇಳ್ತಾರೆ. ಅಲ್ಲಿ, ನಾನು ಹೋದರೆ ಮಾತ್ರ ತಂದೆ ಒಬ್ಬ ಪೋಷಕರನ್ನು ನಿಮಗೆ ಕಳಿಸಿಕೊಡುವುದು, ಹೋಗದಿದ್ದರೆ ಅವರು ಕಳಿಸಿಕೊಡುವುದಿಲ್ಲ, ಅವರು ಬಂದು ನಿಮಗೆ ಎಲ್ಲವನ್ನ ತಿಳಿಯಪಡಿಸುವರು ಎಂಬುದಾಗಿ. ಹಾಗೆ 40ನೇ ಮೃತ್ಯುಂಜಯನಾಗಿ ಅಂದರೆ ಸಾವನ್ನು ಜಯಿಸಿದ ಮೇಲೆ
ಪುನರುತ್ಥಾನಗೊಂಡ ಮೇಲೆ 40ನೇ ದಿವಸ ಯೇಸ್ವಾಮಿ ಮೇಲೆ ಪರಲೋಕಕ್ಕೆ ಏರಿ ಹೋದ್ವಿ. 10ನೇ ದಿವಸದಲ್ಲಿ ಪವಿತ್ರಾತ್ಮರನ್ನು ಪರಲೋಕದಿಂದ ಇಳಿಸಿಕೊಟ್ಟರು. ಅದು ಹೇಳೋದು ಪಂಚಾಶತ್ತಮ ಹಬ್ಬದ ದಿವಸ, ಅಂದರೆ ಪರಲೋಕದಿಂದ 50ನೇ ದಿವಸ ಪಂಚಾಶತ್ತಮ ಅಂತ, ಅದನ್ನೇ ಪವಿತ್ರ ಆತ್ಮರನ್ನು ಭೂಲೋಕಕ್ಕೆ ಕಳಿಸಿಕೊಟ್ಟರು. ದೇವರ ನಮಗೆ ಸ್ತೋತ್ರ. ಆಗ ಪರಲೋಕದಲ್ಲಿ ಯಾರಿದ್ದಾರೆ? ತಂದೆ ಮತ್ತು ಮಗ, ಎರಡು ಆತ್ಮವು ದೇವರೊಬ್ಬರೇ, 3 ಶಕ್ತಿ 3 ಗುಣಗಳು ಅವರಲ್ಲಿ. ಹಾಗೆ ತಂದೆ ಮತ್ತು ಮಗ, 2 ಆತ್ಮಗಳು, ಶಕ್ತಿಗಳು ಪರಲೋಕದಲ್ಲಿರುವಂಥದ್ದು. 3ನೇ ಶಕ್ತಿಯಾದ ಪವಿತ್ರಾತ್ಮರು ಇವತ್ತು ನಮ್ಮಲ್ಲಿರುವಂಥದ್ದು. ನಮ್ಮ ಎಲ್ಲ ಚಲನ ವಲನಗಳು ಕೂಡ ನಮಗೆ ತಂದೆಯಾದ ದೇವರಿಗೆ ಏನು ಮಾಡ್ತಾರೆ? ಅವರು ವರದಿ ಮಾಡುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ನನ್ನ ಹೊಣೆಗಾರನು ಮೇಲಣ ಲೋಕದಲ್ಲಿದ್ದಾನೆ ಅಂತ. ಹಾಗೆ ಇವತ್ತು ನಮ್ಮನ್ನು ಕೂಡ ಪ್ರತಿಯೊಬ್ಬರನ್ನು ಸಾಕುವವರು, ಸಲಹುವವರು, ಎಲ್ಲವನ್ನು ನೋಡುವವರು, ಎಲ್ಲರಿಗೂ ನ್ಯಾಯ ತೀರ್ಪು ಕೊಡುವವರು ಯಾರು ಎಲ್ಲಿದ್ದಾರೆ? ಪರಲೋಕದಲ್ಲಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇದಕ್ಕೂ ಇನ್ನೂ ಒಂದು ಉದಾಹರಣೆ ಕೊಡಬಹುದು. ಈಗ ನನ್ನ ಸಹೋದರ ಸಹೋದರಿ ನೋಡಿ, ಮಳೆಗಾಲದಲ್ಲಿ ಜೋರಾಗಿ ಗುಡುಗು ಶಬ್ದ ಬರ್ತದೆ. ಆ ಜೋರಾಗಿ ಗುಡುಗು ಹೊಡೆದಾಗ ಭೂಮಿ ನಡಗಿದಾಗ ಒಂದೊಂದ್ಸಲ ಭಯ ಉಂಟಾಗ್ತದೆ ಅಂತ ಶಬ್ದ ಬರ್ತದೆ. ಆಮೇಲೆ ಅದೇ ಶಬ್ದದ ಸಮಯದಲ್ಲಿ ಏನಾಗ್ತದೆ? ಆಕಾಶದಿಂದ ಸಿಡಿಲು ಬೆಂಕಿ ಭೂಮಿಗೆ ಇಳಿದು ಬರುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಯೆರೆಮೀಯನ ಗ್ರಂಥದಲ್ಲಿ, ಕೀರ್ತನೆಯಲ್ಲಿ ಕೂಡ ಬರೆಯಲ್ಪಟ್ಟಿದೆ. ದೇವರು ಬೆಂಕಿಯ ರೂಪದಲ್ಲಿ, ದೇವರ ಮಾತು ಭೂಮಿಗೆ ಇಳಿದು ಬಂತು. ಬೆಂಕಿಯ ರೂಪದಲ್ಲಿ ಆ ಸಿಡಿಲೇ ದೇವರ ಮಾತಾಗಿದೆ, ಗುಡುಗುವೆ ದೇವರ ಗರ್ಜನೆಯಾಗಿದೆ ಎಂಬುದಾಗಿ ಆ ದಾವೀದ ಅರಸರು ಕೂಡ ಕೀರ್ತನೆಯಲ್ಲಿ ದಾವೀದ ಅರಸರ ಮೂಲಕ ತಿಳಿಯಪಡಿಸಿದ್ದಾರೆ. ಅದಕ್ಕೆ ಯೋಬನು ಕೂಡ ಹೇಳಿದ್ದು, ನನ್ನ ಹೊಣೆಗಾರನು ಮೇಲಣ ಲೋಕದಲ್ಲಿದ್ದಾನೆ ಅಂತ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 20ನೇ ವಚನ, ಗೆಳೆಯರು ನನ್ನನ್ನು ಹೀನೈಸುವವರಾಗಿದ್ದಾರೆ. ನೋಡಿ, ಆದರೆ ಎಲ್ಲವನ್ನು ನನಗೆ ದೇವರು ತಿಳಿಯಪಡಿಸಿದ್ದಾರೆ. ದೇವರು ಹೊಣೆಗಾರನ ಮೇಲೆ ಇದ್ದಾರೆ. ನನ್ನ ಮಾತುಗಳು ಆಕಾಶದಲ್ಲಿ ಸಾಕ್ಷಿಯಾಗಿ ನಿಂತಿದ್ದೆ. ದೇವರು ಎಲ್ಲವನ್ನು ನೋಡ್ತಾ ಇದ್ದಾರೆ ಅಂತೇಳಿ ಇಷ್ಟೆಲ್ಲ ಗೆಳೆಯರಿಗೆ ತಿಳಿಸಿದ್ರು ಕೂಡ, ಮಾತನಾಡಿದ್ರು ಕೂಡ, ಅವ್ರು ಏನು ಮಾಡ್ತಾರೆ? ವಿರೋಧಿಗಳು ಅವ್ರಿಗೆ ಇಷ್ಟೆಲ್ಲ ಹೇಳಿದ್ರು ಕೂಡ ಹೀನೈಸುವವರಾಗಿದ್ದಾರೆ. ಯಾರನ್ನು? ಯೋಬನನ್ನು. ಅವರು ದೇವರ ಮಾತನ್ನು ಕೇಳಕ್ಕೆ ತಯಾರಾಗಿಲ್ಲ. ಹಾಗೆ ಇವತ್ತು ಕೂಡ ಅದುವೇ ನಡೀತಾ ಇದೆ. ಇವತ್ತು ಯಾಕಪ್ಪ ಅಂದರೆ ನಾವು ದೇವರಿಂದ ಆಶೀರ್ವಾದವನ್ನು ಹೊಂದಿ ಅನೇಕ ಕಷ್ಟ, ಸಂಕಟ, ದುಃಖ, ಪಾಪಗಳಿಂದ ಬಿಡುಗಡೆ ಮಾಡಿ ನಮ್ಮನ್ನು ಸಾಕ್ಷಿಯಾಗಿ ನಿಂತು ದೇವರು ನಮಗೆ ದರ್ಶನವನ್ನು ಕೊಟ್ಟು ದೇವರು ಪವಿತ್ರಾತ್ಮನ ಮೂಲಕ ನಮ್ಮನ್ನು ನಡೆಸ್ತಾ ಇರುವಾಗ ದೇವರ ವಿಷಯ, ಪರಲೋಕದ ವಿಷಯ, ನ್ಯಾಯ ತೀರ್ಪಿನ ವಿಷಯ ಎಲ್ಲ ತಿಳಿಸಿದ್ರು ಕೂಡ ಏನು ಮಾಡ್ತಾರೆ? ದೇವರ ವಿರೋಧಿಗಳು, ಈ ಪ್ರಾಪಂಚಿಕ ಸ್ನೇಹಿತರು, ಸೈತಾನನ ಸ್ನೇಹಿತರು ಏನು ಮಾಡಿದ್ದಾರೆ? ಹೀನೈಸುವವರಾಗಿದ್ದಾರೆ. ಇವತ್ತು ಕೂಡ ನನ್ನ ಜೀವಿತದಲ್ಲಿ ಕೂಡ ಇದುವೇ ನೆರವೇರಿದೆ, ಇವತ್ತು ಕೂಡ ನೆರವೇರ್ತಲೇ ಇದೆ. ಆದ್ದರಿಂದ ದೇವರ ವಾಕ್ಯಕ್ಕೆ ಅನುಸಾರವಾಗಿ ನಾವು ನಡ್ಕೊಳ್ಬೇಕು. ಅವರು ಹೀಯಾಳಿಸ್ತಾರೆ, ಮಾಡ್ತಾರೆ, ಏನೇ ಮಾಡ್ತಾರೆ ಅಂತೇಳಿ ನಾವು ಬೇಸರಗೊಳ್ಳಬಾರದು. ಇದು ಆದಿಕಾಂಡದಿಂದಲೇ ನೋಡುವಾಗ ಬಹಳ ಕಡೆಗೆ ಬರೆಯಲ್ಪಟ್ಟಿದೆ. ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮರು ಕೂಡ ಇದನ್ನೇ ಹೇಳಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗಂತ ವಿರೋಧಿಗಳ ಬಗ್ಗೆ ನಾವು ತಲೆ ಕೆಡಿಸದೆ ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಬೇಕು. ಇವತ್ತು ನಮಗೂ ಕೂಡ ಬಹಳ ವಿರೋಧಿಗಳು ಈ ಭೂಲೋಕದಲ್ಲಿ ಇದ್ದಾರೆ. ಅದಕ್ಕೆ ಯೋಹಾನ 15ನೇ ಅಧ್ಯಾಯದಲ್ಲಿ ಕೂಡ ಯೇಸುಸ್ವಾಮಿ ಹೇಳಿದ್ದು, ನೀವು ಈ ಲೋಕದವರಲ್ಲ, ನೀವು ಪರಲೋಕದವರು. ನಿಮ್ಮ ಮೇಲೆ ಅವರಿಗೆ ಕೋಪ ಇದ್ದರೆ ನನ್ನ ಮೇಲೆ ಕೋಪ ಇದೆ, ಆದರೆ ಹೆದರಬೇಡಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿದೆ. ಈ ಲೋಕದಲ್ಲಿ ನಿಮಗೆ ಬಹಳ ಕಷ್ಟ, ಸಂಕಟ, ದುಃಖ ಇದೆ, ಹೆದರಬೇಡಿ. ದೇವರ ನಮಗೆ ಸ್ತೋತ್ರ. ದೇವರಿಂದ ಆಯ್ಕೆಗೊಂಡವರಿಗೆ ಯೋಬನನ್ನು ಹೀಯಾಳಿಸಿದಾಗ ಇವತ್ತು ಕೂಡ ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಅತ್ತೆ ಇರ್ಬೋದು, ಸೊಸೆ ಇರ್ಬೋದು, ಇತರ ಸಹೋದರ ಸಹೋದರಿಯರು, ಬಂಧು ಬಳಗದವರು ಖಂಡಿತವಾಗಿ ಹೀನಿಸ್ತಾರೆ. ಇಲ್ಲ ಸಲ್ಲದ ಶಿಕ್ಷೆಯನ್ನು ಕೂಡ ಕೊಡ್ತಾರೆ. ಇದನ್ನು ಇವತ್ತು ಕೂಡ ನಾವು ಮೊದಲಿಂದಲೇ ನಡೆದು ಬಂದಿದೆ, ಇವತ್ತು ಕೂಡ ನಾವು ಕಾಣುತ್ತಲೇ ಇದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ನಾವು ದೇವರಲ್ಲಿ ಪ್ರಾರ್ಥಿಸ್ತಾ ಮುಂದೆ ಸಾಗಬೇಕು. 21ನೇ ವಚನ, ನನ್ನ ನ್ಯಾಯವನ್ನು ದೇವರ ಮುಂದೆಯೂ ಮಾನವನ ನ್ಯಾಯವನ್ನು ಅವನ ಮಿತ್ರನ ಮುಂದೆಯೂ ಸ್ಥಾಪಿಸಲಿ ಎಂದು ದೇವರಿಗೇನೆ ಕಣ್ಣೀರು ಸುರಿಸುತ್ತೇನೆ. ನೋಡಿ, ಈ ವಿರೋಧಿಗಳು ಹೀನೈಸುವಾಗ ಏನು ಮಾಡ್ದ? ಈಗಾಗಲೇ ನಾವು ಹಿಂದೆ ತಿಳ್ಕೊಂಡಿದ್ದೇವೆ. ಈಗ ನನ್ನ ನ್ಯಾಯವನ್ನು ದೇವರ ಮುಂದೆಯೂ, ಆಗ ನಾವು ಮಾಡುವಂಥ ಕೆಲಸ, ಕಷ್ಟ, ಸಂಕಟ, ಅದಕ್ಕೆ ಪ್ರತಿಯೊಂದು
ದೇವರಿಗೆ ಗೊತ್ತಿದೆ. ನಾವು ದೇವರ ಮುಂದೆ ಇದೆಲ್ಲ ಪ್ರಾರ್ಥನೆಯೆಲ್ಲ ಸಲ್ಲಿಸಬೇಕು. ದೇವರೇ, ಇಂಥವ್ರು ಈ ರೀತಿ ಮಾಡ್ತಾ ಇದ್ದಾರೆ, ಈ ರೀತಿ ಮಾಡಿ ನೀನೇ ನ್ಯಾಯ ತೀರ್ಪು ಕೊಡಪ್ಪ ಅಂತೇಳಿ. ಮತ್ತು 5:44 ಕೂಡ ಯೇಸು ಹೇಳಿದ್ದು, ನೀವು ಪೀಡಿಸುವವರಿಗಾಗಿ ನೀವು ಪ್ರಾರ್ಥಿಸಿರಿ ಅಂತ. ಇನ್ನೊಂದು ಕಡೆ ಬರೆಯಲ್ಪಟ್ಟಿದೆ, ನೀವು ಮೈಯಿಗೆ ಮೈ ತೀರಿಸಬೇಡಿ, ಮೈಯಿಗೆ ಮೈ ತೀರಿಸುವುದು ನನ್ನ ಕೆಲಸ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಕೀರ್ತನೆ 112 ಕೂಡ ಬರೆಯಲ್ಪಟ್ಟಿದೆ, ನಿನಗೆ ಸರಿಯಾದ ನನ್ನ ಮೇಲೆ ಭಯ, ಭಕ್ತಿ, ನಂಬಿಕೆ ಇರುವುದಾದರೆ ನಿನ್ನ ವಿರೋಧಿಗಳಿಗೆ ಬರುವಂತಹ ಶಿಕ್ಷೆಯು ಕಣ್ಣಾರೆ ಕಾಣ್ತೀಯ ಅಥವಾ ಕಿವಿಯಾರೆ ನೀನು ಕೇಳ್ತೀಯಾ ಅಂತೇಳಿ. ಇದು ಇವತ್ತು ನನ್ನ ಜೀವಿತದಲ್ಲಿ ಕೂಡ ನೆರವೇರಿದೆ. ಖಂಡಿತವಾಗಿ ದೇವರಿಂದ ಆಯ್ಕೆಯಾದವರಿಗೆ ಇಂಥ ಸಮಸ್ಯೆಗಳು ಬಂದಾಗ ವಿರೋಧಿಗಳೊಂದಿಗೆ ದೇವರೇ ಯುದ್ಧ ಮಾಡೋರು ಆಗಿದ್ದಾರೆ. ಅವರಿಗೆ ಬರುವ ಶಿಕ್ಷೆ ಕಣ್ಣಾರೆ ಕಾಣುವಂತೆ ಅಥವಾ ಕಿವಿಯಾರೆ ಕೇಳುವಂತೆ ಮಾಡುತ್ತಲೇ ಇದ್ದಾರೆ. ಆದರೆ ನಾವು ಏನು ಮಾಡಬೇಕು? ನಮ್ಮ ನ್ಯಾಯವನ್ನ ನಾವು ಅವರಿಗೆ ಏನು ಅನ್ಯಾಯ ಆದಾಗ ಮೋಸ ಮಾಡದ ಹಾಗೆ, ಖಂಡಿತವಾಗಿ ನಮ್ಮಿಂದ ತಪ್ಪಿಲ್ಲದ ಹಾಗೆ ನಾವು ನಡ್ಕೊಂಡು ಅವ್ರು ಏನೇ ಹೇಳಲಿ ಏನೇ ಮಾಡಲಿ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ಒಂದೊಂದ್ಸಲ ನಾವು ಈ ನಮ್ಮ ತಂದೆ ತಾಯಿ ಮಾತೃಗರ್ಭದಿಂದಲೇ ನಾನು ದ್ರೋಹಿ ಅಂತ ದಾವೀದರಸರು ಹೇಳಿದಾಗೆ ನಾವು ಮನುಷ್ಯರಿಂದ ಹುಟ್ಟಿದವರು, ಆ ಒಂದು ಪಾಪ ನಮ್ಮನ್ನು ಕೂಡ ತಗೊಂಡು ಹೋಗ್ತಾ ಇದೆ. ಅಪೊಸ್ತಲರ ಕೃತ್ಯರು ರೋಮಪುರದವರಿಗೆ ಬರೆದ ಪತ್ರ 2ನೇ ಅಧ್ಯಾಯದಲ್ಲಿ ಅದನ್ನು ಹೇಳಿದ್ದಾರೆ. ನನಗೆ ಒಳ್ಳೇದು ಮಾಡಬೇಕು, ಒಳ್ಳೇದು ಹೇಳಬೇಕು ಅಂತ ಯೋಚನೆ ಮಾಡಿದ್ರು ನನ್ನಿಂದ ಆಗ್ತಾ ಇಲ್ಲ, ನನ್ನ ಪಾಪವು ನನ್ನನ್ನು ಹೊಂಚಿ ಹಾಕ್ತಾ ಇದೆ, ನಾನಲ್ಲ ಅಂತ ಹೇಳಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಿಂದಿನ ಸಂದೇಶದಲ್ಲಿ ಕೂಡ ನಾವು ತಿಳ್ಕೊಂಡಿದ್ದೇವೆ, ಹಳೆ ಒಡಂಬಡಿಕೆಯಲ್ಲಿ ಕೂಡ ಆ ಹೆತ್ತ ತಂದೆಯ ಪಾಪಗಳು ಕೂಡ ಮಕ್ಕಳ ಮೇಲೆ 3-4 ಮಕ್ಕಳ ಮೇಲೆ ಬರುತ್ತದೆ ಅಂತೇಳಿ. ಕೀರ್ತನೆ 109 ತಾಯಿಯ ಪಾಪ ಅಳಿದು ಹೋಗೋದ್ರಲ್ಲಿ ಅಂತ ಕೂಡ ನಾವು ಇಲ್ಲಿ ಓದಿಕೊಂಡಿದ್ದೇವೆ. ಒಂದೊಂದ್ಸಲ ಅದು ಏನಾಗ್ತದೆ, ಆ ಹಿರಿಯರ ಪಾಪಗಳು ಅದೇ ರಕ್ತದರು ನಾವು ಅದು ನಮ್ಮನ್ನು ಸೆಳೆಯುತ್ತದೆ. ತಕ್ಷಣ ನಾವು ಅರ್ಥ ಮಾಡಿಕೊಂಡು ದೇವರಲ್ಲಿ ಪಶ್ಚಾತ್ತಾಪ ಪಡಬೇಕು. ಆದರೂ ನಾವು ನಮ್ಮ ನ್ಯಾಯವನ್ನು ದೇವರ ಮುಂದೆ ನಾವು ಪ್ರಾರ್ಥನೆಯಲ್ಲಿ ಸಲ್ಲಿಸಬೇಕು. ಮಾನವನ ನ್ಯಾಯವನ್ನು ಅವನ ಮಿತ್ರನ ಮುಂದೆಯೂ ಸ್ಥಾಪಿಸಲೆಂದು ದೇವರಿಗೇನೆ ಕಣ್ಣೀರು ಸುರಿಸುತ್ತೇನೆ. ನೋಡಿ, ದೇವರಲ್ಲಿ ಸಂಪೂರ್ಣ ಪ್ರಾರ್ಥನೆ. ದೇವರೇ, ಅವರು ಈ ರೀತಿ ಮಾಡ್ತಾ ಇದ್ದಾರೆ, ಅವರಿಗೆ ನೀನೇ ತೀರ್ಪು ಕೊಡಪ್ಪ, ಅವರನ್ನು ನೀನೇ ಸಮಾಧಾನಗೊಳಿಸುತ್ತೇವೆ. ಯೋಬರು ಕೂಡ ಏನು ಮಾಡಿದ್ದಾರೆ, ಅಲ್ಲಿ ಕಣ್ಣೀರು ಸುರಿಸಿ ದೇವರಲ್ಲಿ ಪ್ರಾರ್ಥಿಸಿದರು. ಅಂದರೆ ಅವರ ಮಿತ್ರರು ವಿರೋಧಿಗಳಾಗಿದ್ದಾರೆ. ಅಲ್ಲಿ ಅವ್ರಿಗೆ ಎಷ್ಟೇ ತಿಳಿಸಿದ್ರು ಮಾಡಿದ್ರು ಯೋಬರನ್ನು ಹೀಯಾಳಿಸೋದು, ಮಾಡೋದು, ದುಃಖಪಡಿಸೋದು, ಹಿಂಸೆ ಕೊಡೋದು ಅವರು ಬಿಡಲಿಲ್ಲ. ಇದು ಇವತ್ತು ನಮ್ಮ ಜೀವಿತಕ್ಕೂ ಕೂಡ ಇದೆ. ಹಾಗೆ ನಾವು ಕೂಡ ಅದೇ ರೀತಿಯಾಗ ದೇವರಲ್ಲಿ ಪ್ರಾರ್ಥಿಸಬೇಕು ಹೊರತು ನಾವು ಏನ್ ಮಾಡಬೇಕು, ಗಲಿಬಿಲಿಗೊಳ್ಳಬಾರದು. ದೇವರ ನಾಮಕ್ಕೆ ಸ್ತೋತ್ರ. 22ನೇ ವಚನ, ನಾನು ಹಿಂದಿರುಗದ ದಾರಿಯನ್ನು ಕೆಲವು ವರ್ಷಗಳೊಳಗೆ ಹಿಡಿಯುವೆನಲ್ಲವೇ? ನಾನು ಹಿಂದಿರುಗದ ದಾರಿಯನ್ನು ಕೆಲವು ವರ್ಷಗಳೊಳಗೆ ಹಿಡಿಯುವನಲ್ಲವೇ? ಅದನ್ನು ಸ್ವಲ್ಪ ಸಮಯದಲ್ಲಿ ನಾನು ಯೋಬನ ಒಂದು ತೀರ್ಮಾನ, ಯೋಬನ ಯೋಚನೆ ಮಾಡ್ತಾ ಇರೋದು, ನಾನಿನ್ನು ವಾಪಸ್ ಬಾರದ ಲೋಕಕ್ಕೆ ನಾನು ಹೋಗ್ತಾ ಇದ್ದೇನೆ, ಖಂಡಿತವಾಗಿ ದಾರಿಯನ್ನು ನಾನು ಹಿಡಿಯಲೇಬೇಕು ಅಂತಂದ್ರೆ ಹುಟ್ಟಿದ ಮನುಷ್ಯ ಸಾಯಲೇಬೇಕು, ಸಮಾಧಿ ಮಾಡಿಸಿಕೊಳ್ಳಲೇಬೇಕು, ತಿರುಗಿ ನಾವು ಬರಕ ಆಗುವುದಿಲ್ಲ ಅಂತ. ಹಾಗಿದು ನಮ್ಮ ಜೀವಿತಕ್ಕೂ ಕೂಡ ಹುಟ್ಟಿದ ಮನುಷ್ಯರಾಗಿ ಹುಟ್ಟಿದವರು ಸಾಯಲೇಬೇಕು. ದೇವರ ನಾಮಕ್ಕೆ ಸ್ತೋತ್ರ. ವಾಪಸ್ ನಮಗೆ ತಿರುಗಿ ಬರಕ ಆಗೋದಿಲ್ಲ. ಅದರ ಒಳಗಾಗಿ ನಾವು ದೇವರ ದರ್ಶನವಾದ ಮೇಲೆ ಯೋಬರು ಶಾಂತಿ, ಸಮಾಧಾನ, ಒಳ್ಳೆ ರೀತಿಯಲ್ಲಿ ಯಾವ ರೀತಿ ಜೀವಿಸಿದ್ರೋ ಅದೇ ರೀತಿ ನಾವು ಜೀವಿಸಬೇಕು. ಕಳವಳಗೊಳ್ಳಬಾರದು, ದೇವರಿಂದ ದೂರ ನಾವು ಹೋಗಬಾರದು. ಯಾವುದೇ ಕಾರಣಕ್ಕೂ ಕೂಡ ದೇವರಿಗೆ ವಿರುದ್ಧವಾದವರ ಸಂಗಡ ಸಹವಾಸ ಮಾಡಿಕೊಳ್ಳಬಾರದು. ನಾವು ಯಾವುದೇ ಕಷ್ಟ, ಸಂಕಟ, ದುಃಖಗಳು ಬರಲಿ, ದೇವರೊಂದಿಗೆ ನಾವು ಜೀವನವನ್ನು ಸಾಗಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿಗೆ 16ನೇ ಅಧ್ಯಾಯ ಮುಕ್ತಾಯವಾಯಿತು. ಈಗ 17ನೇ ಅಧ್ಯಾಯಕ್ಕೆ ಹೋಗೋಣ. 17ನೇ ಅಧ್ಯಾಯ 1ನೇ ವಚನ, ನನ್ನ ಆತ್ಮವು ಒಡೆದು ಹೋಗಿದೆ, ನನ್ನ ದಿನಗಳು ಮುಗಿದಿವೆ, ಗೋರಿಯು ನನಗೆ ಕಾದಿದೆ ಅಂತ ಹೇಳ್ತಾರೆ. ಆಯ್ತು, ನನ್ನ ದಿವಸಗಳು ಹತ್ತಿರ ಬಂದು ಹೋಯಿತು, ನನ್ನ ಆತ್ಮ ಒಡೆದು ಹೋಗಿತ್ತು, ಅದಕ್ಕೆ ಶಕ್ತಿ ಸಾಲೋದಿಲ್ಲ ಈಗ. ಆಯ್ತು, ನನ್ನ ದಿನಗಳು ಮುಗಿದಿವೆ, ಗೋರಿಯು ನನಗೆ ಕಾದಿದೆ, ನನ್ನ ದಿನಗಳು ಸಮೀಪ ಬರ್ತಾ ಇದೆ, ನಾನು ಇಲ್ಲಿಂದ ಸಾಯಲೇಬೇಕು ಅಂತೇಳಿ ಯೋಚನೆ ಮಾಡ್ತಾ ಇದ್ದಾನೆ. ಯಾರೋ ಯೋಬ. ಹಾಗೆ ನಾವು ಕೂಡ ನಮ್ಮ ಒಂದೊಂದ್ಸಲ ಕಷ್ಟ, ಸಂಕಟ, ದುಃಖಗಳು ಬಂದಾಗ ಆಯ್ತು ನಾವು ಸಾಯ್ತೇವೆ ಖಂಡಿತವಾಗಿಯೂ ಅಂತೇಳಿ ನಮಗೆ ಕೂಡ ಯೋಚನೆ ಬರ್ತದೆ, ನಾವು ಬೇಗ ಸಾಯ್ತೇವೇನೋ, ನಮಗೆ ಅದಕ್ಕೆ ಈ ರೀತಿ ಬಂದಿದೆ, ಇನ್ನು ಜಾಸ್ತಿ ದಿವಸ ನಾನು ಬದುಕೋದಿಲ್ಲ ಅಂತ ಈ ಯೋಚನೆ ನಮಗೆ ಕೂಡ ಬರುವುದು ಸಹಜ. ಉದಾಹರಣೆಗೆ ಇದಕ್ಕೊಂದು ಸಾಕ್ಷಿ ಕೊಡ್ತೇನೆ. ಕೊರೋನಾ ಸಮಯದಲ್ಲಿ ಕೊರೋನಾ ಬಂತು, ನನಗೆ ಹೋಗಿ ಬಹಳ ಒಂದು ಹೀನ ಪರಿಸ್ಥಿತಿಗೆ ಬಂದೆ, ಬಹಳ ಒಂದು ರೋಗಿಯಾದ ಪರಿಸ್ಥಿತಿಗೆ ನಾನು ಬಂದೆ. ನನಗೆ BP ಇದೆ, ಶುಗರ್ ಇದೆ, ಎಲ್ಲವೂ ಇದೆ ಅದರ ಜೊತೆಲಿ. ಹಾಗೆ
ಹೋಗಿ ಪರೀಕ್ಷೆ ಮಾಡಿದಾಗ ಕೊರೋನಾ ಏನಾಯಿತು, ಕಡೆಗೆ ಬಂತು, ಪಾಸಿಟಿವ್ ಬಂತು. ಯೋಚನೆ ಮಾಡ್ತಾ ಮಲಗಿದ್ದೆ. ಉಸಿರಾಡೋಕ್ಕಾಗೋದಿಲ್ಲ, ಸರಿ ಊಟ ಮಾಡೋಕ್ಕಾಗೋದಿಲ್ಲ, ಎದ್ದು ತಿರುಗಾಡೋಕ್ಕಾಗೋದಿಲ್ಲ, ಬಹಳ ಸುಸ್ತಲ್ಲಿದ್ದೇನೆ. ನಾನೀಗ ಒಂದು ಜನತಾ, ಇದನ್ನು ಕೂಡ ಹಿಂದೆ ಹೇಳಿದ್ದೇನೆ, ಒಂದು ಜನತಾ ಮನೆಯಲ್ಲಿ ಇದೆಯೋ ನನಗೆ ವಾಸಕ್ಕೆ ಸ್ಥಳ, ಪ್ರಾರ್ಥನೆಗೆ ಇದೆಯೋ ಸ್ಥಳ, ಮಲ್ಕೊಂಡು ಯೋಚನೆ ಮಾಡಿದೆ. ಆಯಿತು, ಏನು ಮಾಡೋದು, ನಾನು ಇದ್ರಲ್ಲಿ ಹೋಗ್ತೇನೆ ಏನೋ, ಆ ಪರಿಸ್ಥಿತಿ ನನಗೆ ಬಂದು ಹೋಗಿದೆ ಅಂತೇಳಿ ಯೋಚನೆ ಮಾಡ್ಕೊಂಡು ನಾನು ಮಲಗಿದ್ದೆ. ಅದಕ್ಕೆ ಯೋಚನೆ ಮಾಡಿದೆ, ಸರಿ ಏನಾದರೂ ಆದರೆ ಏನು ಮಾಡೋದಪ್ಪ ಅಂತೇಳಿ ನನ್ನ ಫೋನ್ ನಂಬರು ಅದು ಇದು ಯಾರ್ಯಾರಿಗೆ ತಿಳಿಸ್ಬೇಕು ಅಂತೇಳಿ ಹೆಸರು, ಫೋನ್ ನಂಬರು ಎಲ್ಲ ಬರೆದಿಟ್ಟು ನನ್ನ ತಲೆಯ ಹತ್ತಿರವೇ ಒಂದು ಸಣ್ಣ ಪುಸ್ತಕದಲ್ಲಿ ಬರೆದಿಟ್ಟು, ದಯವಿಟ್ಟು ಇಂತಿಂಥವರಿಗೆ ತಿಳಿಸಿರಿ ಈ ರೀತಿಯಲ್ಲಿ ಅಂತೇಳಿ ಬರೆದಿಟ್ಟುಕೊಂಡು ಕೂಡ ನಾನು ಮಲಗಿದ್ದವನಾಗಿದ್ದೇನೆ. ಆ ಒಂದು ಯೋಚನೆ ಕೂಡ ನನಗೆ ಬಂದಿತ್ತು. ಆಮೇಲೆ ಮತ್ತೊಂದು ಸಲ ಭಾಳ ಹೋಗಿ ಪರೀಕ್ಷೆ ಮಾಡಿಸ್ಬೇಕು. ಆದರೆ ನನಗೆ ಇಲ್ಲಿ ಯಾದಗಿರಿ ಜಿಲ್ಲೆಯಿಂದ ಒಂದು ನಮ್ಮ ಸಹೋದರರು ಏನು ಮಾಡಿದರು, ಮೆಡಿಕಲ್ ಶಾಪಿಗೆ ಹೋಗಿ ಇಂತಿಂಥ ಔಷಧಿನ ನೀವು ತಗೊಳ್ಳಿ, ಅಲ್ಲಿ ಫೋನ್ ಮಾಡಿ ನಾನು ಅವರಿಗೆ ಹೇಳ್ತೇನೆ ಎಂಬುದಾಗಿ ಹೇಳಿ ಅವರು ಅಲ್ಲಿಂದ ಔಷಧಿ ಹೇಳಿದರು. ಅದೇ ಔಷಧಿಯಲ್ಲಿ ನನಗೆ ಗುಣವಾಯಿತು. ಆದರೆ ಇಲ್ಲಿ ಅಂಗನವಾಡಿ ಆಯಾ ಮತ್ತು ನರ್ಸ್ಗಳು ಬಂದಿದ್ದರು ನನ್ನನ್ನು ಇದಕ್ಕೆ ಹೋಮ್ ಸ್ಟೇಗೆ ತಗೊಂಡು ಹೋಗಲಿಕ್ಕೆ. ಕಂಡೆ ಆಗ ಅಲ್ಲಿ ನಾನು ಹೋಗಲಿಲ್ಲ, ನಾನು ಬರೋದೇ ಇಲ್ಲ ಅಂತ ಹೇಳಿದೆ. ಹೀಗೆ ಮಲ್ಕೊಂಡೆ, ಅದರಲ್ಲಿ ಗುಣ ಆಯಿತು. ಮತ್ತೆ ಒಂದು ಸಲ ಪರೀಕ್ಷೆಗೆ ನಾನು ಹೋಗಿ ಅಲ್ಲಿ ಟೆಸ್ಟ್ ಕೊಟ್ಟು ಬಂದೆ. ಅವತ್ತೇ ರಾತ್ರಿ ನನಗೆ ಒಂದು ವಾಣಿ ಕೇಳ್ತು, ನಾನು ಮಲಗಿದ್ದೆ ಕಿಟಿಕಿ ಹತ್ತಿರ, ನಿನಗೆ ಕೊರೋನಾ ಬಂದು ಹೋಗಿದೆ, ಭಯಪಡಬೇಡ ಅಂತ. ದೇವರು ನಮಗೆ ಸ್ತೋತ್ರವಾಗಲಿ. ಒಂದೇ ಒಂದು ವಾಣಿ. ಅವತ್ತೇ ಸಾಯಂಕಾಲ, ಒಂದು ಸಾಧಾರಣ ಸಾಯಂಕಾಲ ಒಂದು ಅಂದಾಜು ಒಂದು 5 ಗಂಟೆ ಸಮಯಕ್ಕೆ ಮೆಸೇಜ್ ಬಂತು, ನಿಮ್ಮದು ನೆಗೆಟಿವ್ ಬಂದಿದೆ ಅಂತೇಳಿ. ದೇವರು ನಮಗೆ ಸ್ತೋತ್ರ. ನಾನು ಸಾಯ್ತೇನೆ ಅಂತೇಳಿ ಬಂದು ಫೋನ್ ನಂಬರು ಅದು ಇದೆಲ್ಲ ಬರೆದು ಇಟ್ಟಿದ್ದೆ, ಇಂಥವ್ರಿಗೆ ತಿಳಿಸಿಯಪ್ಪ ಅಂತೇಳಿ. ಆದರೆ ನೋಡಿ, ದೇವರು ಮಾಡಿದ ಕಾರ್ಯ ಹಾಗೆ. ನಮ್ಮ ಪ್ರತಿಯೊಂದು ಜೀವನವು ಅಳಿವು ಹೋಗುವುದು ಪ್ರತಿಯೊಂದು ದೇವರ ಕಾರ್ಯವಾಗಿದೆ. ಆದರೆ ಯೋಬನಿಗೆ ಯೋಚನೆ ಬಂದಾಗ ಏನಾಯಿತು, ನನ್ನ ಆತ್ಮ ಒಡೆದು ಹೋಗಿದೆ, ನನ್ನ ದಿನಗಳು ಮುಗಿದಿವೆ, ಗೋರಿ ನನಗೆ ಕಾದಿದೆ. ಯೋಚನೆ ಬರ್ತದೆ, ಆದರೆ ದೇವರ ಒಂದು ಚಿತ್ತವೇ ಬೇರೆ ಇರ್ತದೆ, ದೇವರ ಒಂದು ಯೋಚನೆಯೇ ಬೇರೆ ಇರ್ತದೆ. ಆದರೆ ನಾವು ಮನುಷ್ಯರು ಸಹಜ, ಅದರಿಂದ ಯೋಚನೆ ಬರುವುದು. ದೇವರೇ ಪ್ರತಿಯೊಂದನ್ನು ನಡೆಸುವವರಾಗಿದ್ದಾರೆ. ದೇವರು ನಮಗೆ ಸ್ತೋತ್ರ. 2ನೇ ವಚನ, ನನ್ನ ಬಳಿಯಲ್ಲಿರುವವರು ಹಾಸ್ಯಗಾರರೇ ಸರಿ, ಅವರ ಕೆಣಕಾಟವು ಯಾವಾಗಲೂ ನನ್ನ ಕಣ್ಣಿನ ಮುಂದೆ ಇದೆ. ನೋಡಿ, ಈ ಹೀಯಾಳಿಸೋರು ಮಾಡೋರು ಏನು ಮಾಡ್ತಾರೆ, ಅವರು ದೂರ ಸರಿಯೋದೇ ಇಲ್ಲ. ಹೀಯಾಳಿಸಿಕೊಂಡು ಮಾಡಿಕೊಂಡು ಏನಾದರೂ ಒಂದೊಂದು ಕೇಡು ಮಾತಾಡಲೇಬೇಕು. ಯಾಕೆಂದರೆ ಅವರು ಕೇಡುಗಾರರೇ, ದೇವರಿಂದ ಸಂಪೂರ್ಣವಾಗಿ ಅವರಿಗೆ ನರಕವೆಂಬ ತೀರ್ಪನ್ನು ಅವರು ಹೊಂದಿದ್ದಾರೆ ಅಂತ ನಮಗೆ ಸ್ಪಷ್ಟವಾಗಿ ಬೈಬಲ್ ತಿಳಿಸಲ್ಪಡ್ತದೆ. ಎಲ್ಲ ಕಡೆಗೂ ಬಹಳ ಕಡೆ ಓದುವಾಗ ಅವರ ಒಂದು ಜೀವಿತವೇ ಅದೇ ಆಗಿರ್ತದೆ. ಹಾಗಿರುವಾಗ ಅಲ್ಲಿ ಏನಾಗ್ತದೆ, ಅವರು ಒಂದು ವೇಳೆ ದೂರ ಆದರೂ ಕೂಡ ಮತ್ತೊಂದು ಸಲ ಕಂಡಾಗಲೂ ಕೂಡ ನಮಗೆ ನೋವಾಗುವ ಹಾಗೆ, ಹಿಂಸೆ ಕೊಡುವ ಹಾಗೆ ಚುಚ್ಚಿ ಕರೆದು ಮಾತಾಡೋರಾಗಿದ್ದಾರೆ, ಇತರರ ಹತ್ರ ಹೇಳೋರಾಗಿದ್ದಾರೆ, ಹಾಸ್ಯ ಮಾಡೋರಾಗಿದ್ದಾರೆ. ಇವತ್ತು ಕೂಡ ಅದುವೇ ನಡೀತಾ ಇದೆ. ಅವರ ಕೆಣಕಾಟವು ಯಾವಾಗಲೂ ನನ್ನ ಕಣ್ಣಿನ ಮುಂದೆ ಇದೆ. ಅಂಥವ್ರು ಯಾವಾಗಲೂ ನಮ್ಮನ್ನ ಬಿಟ್ಟು ಹೋಗೋದಿಲ್ಲ. ಒಂದು ವೇಳೆ ದೂರದಿಂದ ನೋಡಿದರೂ ಕೂಡ ಅಲ್ಲಿ ಕಿಸಿತಾರೆ, ಅಲ್ಲಿ ಕೆಟ್ಟದಾಗಿ ಮಾತಾಡ್ತಾರೆ, ಇನ್ನೊಬ್ಬರಿಗೆ ಹೇಳ್ತಾರೆ, ಕೆಣಕಿ ಮಾತಾಡೋರಾಗಿದ್ದಾರೆ. ಇದು ಇವತ್ತು ಕೂಡ ನಡೀತದೆ. ಅದನ್ನು ಕೂಡ ನಾವು ದೇವರಿಗೆ ಒಪ್ಪಿಸಬೇಕು, ಹೊರತು ನಾವು ಅದರ ಬಗ್ಗೆ ಬೇಸರಗೊಳ್ಳಬಾರದು. 3ನೇ ವಚನ, ಕೃಪೆ ಮಾಡಿ ಈಡನ್ನು ಕೊಡು, ನನಗಾಗಿ ನೀನೇ ನನ್ನ ಹತ್ತಿರ ಹೊಣೆಯಾಗು. ನೋಡಪ್ಪ, ನೀನೇ ನನಗೆ ನ್ಯಾಯವನ್ನ ತೀರಿಸು, ನೀನೇ ನನಗೆ ಬಹುಮಾನವನ್ನ ಕೊಡು, ನನಗಾಗಿ ನೀನೇ ನನ್ನ ಹತ್ತಿರ ಹೊಣೆಯಾಗು, ನನ್ನನ್ನು ನೀನೇ ರಕ್ಷಿಸು ಅಂತ ಬೇಡಿಕೊಂಡ ಹಾಗೆ ನಾವು ಕೂಡ ದೇವರಲ್ಲಿ ಬೇಡಿಕೊಳ್ಳೋರಾಗಬೇಕು. ಕೈ ಮೇಲೆ ಕೈ ಹಾಕತಕ್ಕವರು ನನಗೆ ಇನ್ನಾರು ಇಲ್ಲ. ಕೈ ಮೇಲೆ ನನ್ನನ್ನು ಕೈ ಹಿಡಿದು ನಡೆಸೋರು ಯಾರು ಇಲ್ಲ, ಕೈ ಹಿಡಿದು ಮೇಲೆ ಎತ್ತವರು ಯಾರು ಇಲ್ಲ, ನೀನಲ್ಲದೆ ನನಗೆ ಯಾರೂ ಇಲ್ಲಪ್ಪ ಅಂತ. ಇದು ನೋಡಿ, ಎಷ್ಟೋ ಒಂದು ದೇವರಲ್ಲಿ ಒಂದು ಭರವಸೆ, ನಂಬಿಕೆಯನ್ನು ವ್ಯಕ್ತಪಡಿಸಿದ್ದಾರೆ ಅಂದರೆ ಯೋಬನವರು. ನನ್ನ ಈಗ ವಿರೋಧಿಗಳು ಇದ್ದಾರೆ, ಆದರೆ ಏನು ಮಾಡಿದರು, ಹೀಯಾಳಿಸ್ತಾರೆ, ನನ್ನನ್ನು ಕೆಣಕ್ತಾರೆ, ಇಲ್ಲ ಸಲ್ಲದನ್ನು ಮಾತನಾಡ್ತಾರೆ, ವಿರೋಧ ಮಾತಾಡ್ತಾರೆ ಅಂತಲ್ಲದೆ ನನ್ನ ಎಬ್ಬಿಸೋರು ಮಾಡೋರು ಯಾರು ಇಲ್ಲ, ನೀನೇ ನನ್ನ ಮೇಲೆ ಕೈ ಹಾಕವನು ಅಂತ. ದೇವ್ರ ನಮಗೆ ಸ್ತೋತ್ರವಾಗಲಿ. ಹಾಗೆ ನೋಡಿ, ಉದಾಹರಣೆಗೆ ಈಗ ನಾ ಎಷ್ಟೋ ಕಷ್ಟ, ಸಂಕಟ, ದುಃಖದಲ್ಲಿ ಇದ್ದವ್ರನ್ನು ಕೂಡ ಏನು ಮಾಡ್ತಾರೆ, ದೇವರು ಎಬ್ಬಿಸಿಬಿಡ್ತಾರೆ. ಅನೇಕರನ್ನು ಹೇಳ್ತಾರೆ ಡಾಕ್ಟ್ರು, ಇದು ಹಿಂದೆ ಕೂಡ ನಾವು ತಿಳ್ಕೊಂಡಿದ್ದೇವೆ, ಆಯಿತು ತಗೊಂಡು ಹೋಗಿ ನಾಳೆ ಇಷ್ಟು ಗಂಟೆವರೆಗೆ ಮಾತ್ರ, ಅವರು ಇಷ್ಟು ಗಂಟೆ ಮಾತ್ರ ಬದುಕ್ತಾರೆ, ಬದುಕೋದಿಲ್ಲ ಅಂತೇಳಿ. ಅಂಥವ್ರು ಎಷ್ಟೋ ಇವತ್ತು ಮದುವೆ ಆಗಿ ಮಕ್ಕಳನ್ನು ಪಡೆದು, ಮಕ್ಕಳು ಕೂಡ ಸ್ಕೂಲಿಗೆ ಹೋಗ್ತಾ ಇದ್ದಾರೆ, ಚೆನ್ನಾಗಿ ಜೀವಿಸ್ತಾ ಇದ್ದಾರೆ. ಆಗ ಅವರನ್ನು ಯಾರು ಕೈ ಹಾಕಿ ಹಿಡಿದು ಮೇಲೆತ್ತಿದರು, ದೇವರು
ಅನೇಕರು ಅಪಘಾತಗಳಿಂದಲೂ ತಪ್ಪಿಸಿ ಕಾಪಾಡಿದ್ದಾರೆ. ನಾನು ಕೂಡ 2 ಸಲ ವಾಹನ ಅಪಘಾತದಲ್ಲಿ ಬೈಕ್ ಓಡಿಸ್ತಾ ಇರುವಾಗ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನಲ್ಲಿ 2 ಸಲ ಅಪಘಾತವಾಗಿ ಸಾಯಬೇಕಾಯಿತು. ದೇವರೇ ಸಾಯುವಂತ ಮರಣ ಪಾಶದಿಂದ ನನ್ನನ್ನು ಮೇಲೆ ಹಿಡಿದೆತ್ತಿದರು. ನನ್ನ ಜೀವಿತದಲ್ಲಿ 3 ಸಲ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಾಗ ಇದನ್ನು ಕೂಡ ಬಹಳ ಸಲ ಹಿಂದೆ ಹೇಳಿದ್ದೇನೆ. ನನ್ನನ್ನು ಮನುಷ್ಯರು ಬದುಕಿಸಿದ ಇಲ್ಲವೇ ದೇವರು ಇಲ್ಲಿವರೆಗೆ ಬದುಕಿಸಿ ಈಗ ದೇವರ ಸಾಕ್ಷಿಯನ್ನಾಗಿಯೂ ಯೂಟ್ಯೂಬ್ ಮೂಲಕವೂ ದೇವರ ಸತ್ಯ ಸುವಾರ್ತೆಯನ್ನು ಸಾರುವ ಹಾಗೆ ದೇವರು ಅನುಗ್ರಹಿಸಿದರು. ಇದು ಮನುಷ್ಯರ ಒಂದು ಶಕ್ತಿಯ ಖಂಡಿತವಾಗಿ ಅಲ್ಲ, ದೇವರ ಒಂದು ಶಕ್ತಿ. ಹಾಗೆ ಯೋಬನು ದೇವರ ಮೇಲೆ ಭರವಸೆ ಇಟ್ಟಾಗಿ ಕೃಪೆ ಮಾಡಿ ಈಡನ್ನು ಕೊಡು, ನನಗಾಗಿ ನೀನೇ ನನ್ನ ಹತ್ತಿರ ಹೊಣೆಯಾಗು, ಕೈ ಮೇಲೆ ಕೈ ಹಾಕತಕ್ಕವರು ನನಗೆ ಇನ್ಯಾರು ಇಲ್ಲ ಅಂತ ದೇವರಲ್ಲಿಯೇ ಭರವಸೆ ಇಟ್ಟ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ಬರುವಂತಹ ಕಷ್ಟ, ಸಂಕಟ, ದುಃಖಗಳಿಗೆ ನಾವು ದೇವರಲ್ಲಿ ಭರವಸೆ ಇಡಬೇಕು, ದೇವರಲ್ಲಿ ನಾವು ಪ್ರಾರ್ಥಿಸಬೇಕು. ಆಗ ಒಂದು ವೇಳೆ ದೇವರು ಬೇರೆ ಮನುಷ್ಯರ ಮೂಲಕ ಒಂದೊಂದು ಸಹಾಯವನ್ನ ಮಾಡಿಸ್ತಾರೆ, ಆಗ ಅವರಿಗೂ ಒಂದು ಧನ್ಯವಾದವನ್ನು ಸಲ್ಲಿಸಬೇಕು. ಅವರಿಗಾಗಿ ಕೂಡ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ಯಾವುದೇ ಕಾರಣಕ್ಕೂ ನಾವು ದೇವರಿಂದ ಹಿಂದೆ ಸರಿಯಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಯಪಡಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಅವರು ಇದನ್ನು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮಲ್ಲಿ ಭರವಸೆ ಇಟ್ಟು ನಿಮ್ಮಿಂದ ಆಶೀರ್ವಾದ ಹೊಂದುವಂತೆಯೂ ಅವರ ಮಕ್ಕಳಿಗೆ ಇದೆಲ್ಲವನ್ನ ತಿಳಿಸಿ ಅವರೆಲ್ಲರೂ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ನಿಮ್ಮ ಪ್ರೀತಿ ಸಾಹಿಲ್ಲದೆ ಯಾರೂ ಸಾಕ್ಷಿಗಳಾಗಲು ಸಾಧ್ಯವಿಲ್ಲ ಸ್ವಾಮಿ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ನಾನು ಕೂಡ ಹೆಚ್ಚೆಚ್ಚಾಗಿ ತಿಳಿದುಕೊಳ್ಳುವಂತೆ ನೀವು ಮಾಡ್ತಾ ಇರುವುದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಕೂಡ ಚೆನ್ನಾಗಿ ವಿಶೇಷವಾದ ಜ್ಞಾನವನ್ನು ಕೊಟ್ಟು ದೇವರ ಸಂದೇಶವನ್ನ ಕೇಳಿ ಆಶೀರ್ವಾದವನ್ನ ಹೊಂದಿ ಇತರರಿಗೂ ಸಾಕ್ಷಿಗಳಾಗುವಂತೆ ಮಾರ್ಪಡಿಸುವ ಹಾಗೆ ದೇವರಲ್ಲಿ ಪ್ರಾರ್ಥಿಸುವರಾಗೋಣ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್.